ಮನೆಯ ಮಗನಾಗಿದ್ದ. ಆ ಒಂದು ಸ್ಥಾನ ಖಾಲಿ ಆಗೋಯ್ತಿಲ್ಲಿ. ನಮಗೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ಕಟ್ಟಬೇಕು ಅಂತಂದಾಗ ನನ್ನನ್ನ ಅಧ್ಯಕ್ಷ ಮಾಡಿದ್ರು. ಅಧ್ಯಕ್ಷ ಮಾಡಿದ 10 ಮಂದಿ ಆ ಕಡೆ ಹೋಗ್ಬಿಟ್ಟ, ಇಲ್ಲಿ MLA ಸೋತೋದ್ರು, ನಾವು ಹೆಂಗ್ ಪಕ್ಷ ಕಟ್ಟೋದು ಅಂತ ಒಂದು ಭಯ ಇತ್ತು. ಆ ಭಯ ನೀಗಿಸುವುದಕ್ಕೆ ಇವತ್ತು ಕೊತ್ತೂರು ಮಂಜುನಾಥ ರೂಪದಲ್ಲಿ ಇನ್ನೊಬ್ಬ ಚಿಕ್ಕ ಕೊತ್ತೂರು ಮಂಜುನಾಥ ಆದಿನಾಥ ಬಂದಿದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಮುಂದಿನ ದಿನಗಳಲ್ಲಿ ಈ ಆದಿನಾರಾಯಣ ಕೂಡ ಮುಳಬಾಗಿಲು ತಾಲೂಕಲ್ಲಿ ಶಾಸಕರನ್ನಾಗಿ ಮಾಡುವಂತ ಶಕ್ತಿ ನಿಮ್ಮಲ್ಲೇ ಇದೆ, ನೀವೇ ಮಾಡಬಹುದು. ಹಾಗಾಗಿ ಈ ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ. ಈ ಕಾರ್ಯಕ್ರಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಹೆಸರು ಯಾರ್ದು ಹೇಳಲ್ಲ, ದಯವಿಟ್ಟು ಕ್ಷಮಿಸಬೇಕು. ಎಲ್ರಿಗೂ ಒಂದು ಸುತ್ತ, ವಿಶೇಷವಾಗಿ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಅಕ್ಕಂಗೆ ತಾಯಂದಿರು, ನಿಮ್ಮೆಲ್ರಿಗೂ ಒಂದು ಸುತ್ತ. ಈಗ ಏನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವೋ ಇದು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. ಈಗ ಅಂದ್ರೆ ಪ್ರತಿ ಗ್ರಾಮದಿಂದ 2-3 ಜನ ಕಾಂಗ್ರೆಸ್ ಪಕ್ಷದ ವಾಲಂಟಿಯರ್ಗಳಾಗಿ ಬಂದಿದ್ದಾರೆ. ಈ ವಾಲಂಟಿಯರ್ ಕೆಲಸ ಏನು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ರಾಜಕೀಯ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡ್ತೀವಿ. ನಿಮ್ಗೆಲ್ರಿಗೂ ಶಕ್ತಿ ತುಂಬುವಂತ ಕೆಲಸ ನಾವು ಕಾಂಗ್ರೆಸ್ ಪಕ್ಷದಿಂದ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಿಮ್ಮನ್ನ ಇವತ್ತು ಗುರುತಿಸಿ ಉದಾಹರಣೆಗೆ ಹೇಳ್ತೀನಿ. ಸುಬ್ಬಮ್ಮ ನಿಲ್ಸ್ಕೊ, ದೇವರ ಸಮುದ್ರ ಸುಬ್ಬಕ್ಕ. ಈಗ ಸುಬ್ಬಕ್ಕ ಇದ್ದಾಳೆ, ಆ ಊರಲ್ಲಿ ಆಯ್ಮೆ ನಮ್ಮ ಲೀಡ್ರು. ಆ ಊರಲ್ಲಿ ನೆಕ್ಸ್ಟ್ ನಮ್ಮ MG ಮಾರ್ಕೆಟ್ ಅಲ್ಲಿ ಮಾಡ್ತಕ್ಕಂಥ ಒಂದು ಏನು ಕಾರ್ಯಕ್ರಮ ಇದೆ, 20 ಜನ ಪಾಸ್ ಕೊಡ್ತೀವಿ ನನಗೆ. ಎಷ್ಟಂದ್ರೆ ಅಷ್ಟು, ಯಾರಂದ್ರೆ ಅವ್ರು ಬಂದು ಯಾರಂದ್ರೆ ನುಗ್ಗೋಕ್ಕಾಗಲ್ಲ, ಎಷ್ಟು ಜನ ಅಂದ್ರೆ ಅಷ್ಟು ಬರೋಕ್ಕಾಗಲ್ಲ, ಬಹಳ ಶಿಸ್ತುಬದ್ಧವಾಗಿ ಮಾಡೋಣ. 20 ಪಾಸ್ ಆಗಿ ಕೈ ಕೊಡ್ತೀವಿ. ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಪ್ರೀತಿ ಇದೆ, ಯಾರಿಗೆ ವಿಶ್ವಾಸ ಇದೆ, ಅವ್ರು ಮಾತ್ರ ಕೊಡ್ಲಿ ಆ ಪಾಸ್. ಕಾಂಗ್ರೆಸ್ ಬಾವುಟ ಹಿಡ್ಕೊಳ್ಳೋಂಥವ್ರು ಬರಲಿ, ಕಾಂಗ್ರೆಸ್ ಬಾವುಟ ಕಾಯಿ ಕೆಳಗಡೆ ಹಾಕ್ಬಿಟ್ಟು ತುಳಿಯುವಂಥವ್ರು ಬೇಕಾಗಿಲ್ಲ. ಈಗ ಯಾಕೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇದು ಹೇಳ್ತಾ ಇದ್ದೇನೆ ಅಂದ್ರೆ, ಕೂಗಮ್ಮ ಗೊತ್ತಲ್ಲ ರಮಾದೇವಮ್ಮ ನೋಡಮ್ಮ, ಓಕೆ, ನಿಮಗೂ ಅಷ್ಟೇ. ನಿಮ್ಗೆ ಏನು ನಿಮ್ಮ ಟೌನಲ್ಲಿ ಇರುತ್ತೋ ಅವರು ಕರ್ಕೊಂಡ್ಬರೋಂಥ ಜವಾಬ್ದಾರಿ ನಿಮ್ಮದೇ. ಪುನಃ ಅವರಿಗೆ ಸೀರೆಗಳು ಕೊಟ್ಟು, ಅರಸಿನ ಕೊಟ್ಟು, ಕುಂಕುಮ ಕೊಟ್ಟು, ಬೆಳೆ ಕೊಟ್ಟು, ನಾವು ಏನು ಬ್ರಾಹ್ಮಣರಿಗೆ ಕಲಿಸಿರ್ತೀವಿ, ಪೂಜೆ ಮಾಡಿಸ್ತೀವಿ. ಪೂಜೆ ಮಾಡಿ ಅಚ್ಚಂತಿಗಳು ಅವ್ರಿಗೆ ಹಾಕಿ ದೀರ್ಘ ಸುಮಂಗಲಿ ಭವ, ನೀನು 100 ವರ್ಷ ಬಾಳ್ಬೇಕು, ನೀನು ನಮ್ಗೆ ಅಕ್ಕ ತಂಗಿ ತಾಯಿ ಆಗಿರ್ಬೇಕು ಅಂತ ಹೇಳಿ ಒಬ್ಬ ಮನೆ ಮಗನಾಗಿ, ನಿಮ್ಮ ಅಣ್ಣನಾಗಿ, ತಮ್ಮನಾಗಿ, ಮಗನಾಗಿ ಅಂತ ಒಂದು ಸಂಕಲ್ಪ ಮಾಡುವಂತ ಒಂದು ದಿನ ಮಾಡ್ತಾ ಇದ್ದೀವಿ. ಈ ಸಂಕಲ್ಪ ಮಾಡೋದ್ರಲ್ಲಿ ಇವತ್ತಂತೂ ನಮ್ಗೆ ಬಹಳ ಭಯ ಇತ್ತು. ಏನಂತಂದ್ರೆ 1,000 ಜನಕ್ಕೆ ಬಿರಿಯಾನಿ ಮಾಡಿಬಿಡ್ರಿ ಅಂತಂದ್ರು. ನಾನು ರಾತ್ರಿ ಹೋಗ್ಬಿಟ್ಟು 300 kg ಚಿಕನ್ ತಂದುಬಿಟ್ಟು ಬಿರಿಯಾನಿ ಮಾಡ್ರಿಂದೆ. ಆಮೇಲೆ ಬರ್ತಾರೆ ಇವು ಒಬ್ಬರು ಬಿರಿಯಾನಿ ಹಿಡಿದೋದು ಏನು ಮಾಡೋದು ಅಂತ ಚಿಂತೆ ಆಯಿತು. ಇವಾಗ ನನಗೆ ತೃಪ್ತಿ ಆಗಿದೆ. ನೀವೆಲ್ಲ ಸೇರಿದ್ದೀರಾ, ಬಹಳ ಶಾಂತಚಿತ್ತರಾಗಿ ಈ ಸಭೆಯನ್ನು ನಡೆಸ್ಕೊಟ್ಟಿದ್ದೀರಾ. ಇನ್ನೂ ಸ್ವಲ್ಪ ಹೊತ್ತಿದ್ದು ಊಟ ಕ್ಲೀನಾಗಿ ಮಾಡಿಕೊಂಡು ಹೋಗಬೇಕು. 8 ದಿನಗಳಲ್ಲಿ ನಿಮ್ಗೊಳಗಡೆ 26, 27, 28ನೇ ತಾರೀಕು ಒಳಗಡೆ ಒಂದು 10 ಪಂಚಾಯತಿಯನ್ನ ಇಲ್ಲಿ ಕರೆಸ್ತೀವಿ. ಕರೆದಾಗ ಬಟ್ಟೆ ನಿಮ್ಗೆ ಕೊಟ್ಟು ಕಳಿಸ್ತೀವಿ. ಈ ಬಟ್ಟೆಯನ್ನು ಎತ್ಕೊಂಡು ಹೋಗಿ ಹೊಲಿಸ್ಕೊಂಡು ಈ ಬಟ್ಟೆಯನ್ನು ಧರಿಸ್ಕೊಂಡು 8ನೇ ತಾರೀಕು ಬರಬೇಕು. 8ನೇ ತಾರೀಕು ಬಂದಾಗ ನಿಮ್ಮ ಜವಾಬ್ದಾರಿ ಏನಿರ್ತಂದ್ರೆ, ಒಂದು ಗ್ರಾಮ ಪಂಚಾಯತಿಯವರು ಒಂದು ಲೈನ್ ನೋಡ್ಕೋಬೇಕು 20 ಜನ. ಆ 20 ಜನನ ನೀವೇ ನೋಡ್ಕೋಬೇಕು. ಇವತ್ತು ಯಾರು ನೀವು ಬಂದಿದ್ದೀರೋ ನೀವೇ ನಮ್ಮ ಲೀಡರ್ಗಳು, ನೀವೇ ನೋಡ್ಕೋಬೇಕು. ನಿಮಗೆ ಪಾಸ್ಗೆ ಕೊಟ್ಟಿರ್ತೀವಿ. ಆಮೇಲೆ ಅವ್ರಿಗೆ ಬಟ್ಟೆ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಏನಾದರೂ ಆಗಲಿ ಪಕ್ಷದ ಸಂಘಟನೆಗೆ ಆ ಊರಿಗೆ ಬರಬೇಕಾದ್ರೆ ನಿಮ್ಮನ್ನು ನೋಡಿ ಆಮೇಲೆ ಊರೊಳಗೆ ಹೋಗುದು, ನಾವು ನಿಮ್ಮನ್ನು ಮಾತಾಡಿಸ್ಕೊಂಡು ಆಮೇಲೆ ಊರೊಳಗೆ ಹೋಗುದು. ಯಾಕಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ 138 ಕಾಂಗ್ರೆಸ್ ಪಕ್ಷದ MLAಗಳನ್ನ ಗೆಲ್ಲಿಸ್ಕೊಂಡಿದೆ ಅಂತಂದ್ರೆ ಕೇವಲ ಈ 5 ಗ್ಯಾರಂಟಿಗಳು ಮತ್ತು ಈ ಸ್ತ್ರೀ ಶಕ್ತಿಯಿಂದ ಮಾತ್ರ, ನಿಮ್ಮಿಂದ ಮಾತ್ರ. మీరింటి కదా ఇదే గట్టి గవర్నమెంట్ కూడా దిగదు ఎమ్మెల్యే ఎవరైనా ఉండొచ్చు. ఆ పని చేయదంటే మనం చేస్తాం కదా. ఓಕೆ, ಈಗ ಇದನ್ನ ಇಲ್ಲಿ ಈ ವರ್ಷ ಮಾಡ್ತೀವಿ. ನೆಕ್ಸ್ಟ್ ಇಯರ್ ಪ್ರತಿ ಹೋಬಳಿಗೂ ಸಭೆ ಮಾಡ್ತೀವಿ. ಅಲ್ಲೇ ಈ ಒಂದು ದೀರ್ಘ ಸುಮಂಗಲಿ ಮಡಿಲು ತುಂಬುವ ಕಾರ್ಯಕ್ರಮನ ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ. 3ನೇ ವರ್ಷಕ್ಕೆ
ಇದೇ ಆದಿನಾರಾಯಣ ಮತ್ತು ಅವರ ಹೆಂಡತಿ ಅವರ ದಂಪತಿಗಳು ಇಬ್ಬರು ಸೇರಿ ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಬರುವಂತ ಒಂದು ಕಾರ್ಯಕ್ರಮ ಕೂಡ ರೂಪಿಸ್ತೀವಿ. ನಿಮ್ಮ ಮನೆ ಬಾಗಿಲು ಬಂದು ಅವರಿಬ್ರು ಬಂದು ನಿಮ್ಮ ಆಶೀರ್ವಾದ ಪಡೆದು ಅಲ್ಲೇ ದೀರ್ಘ ಸುಮಂಗಲಿಗೆ ಆಶೀರ್ವಾದ ಮಾಡಿಬರುವಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೆಲ್ಲ ಕೂಡ ನಿಮ್ಮ ಸಹಕಾರ, ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಕಟ್ಟೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೀವಿ. ಈಗ ಕೆಲವರು ಅನ್ಕೋಬಹುದು ಇನ್ನೂ 3 ವರ್ಷ ಇದೆ ಆಧಾರ ಅವಾಗಲೇ ಸ್ಪೀಡ್ ಆಗಿ ಹೋಗಿದ್ದಾನೆ ಅಂತ. ಆಧಾರಗೋಸ್ಕರ ಅಲ್ಲ ಈ ಸ್ಪೀಡ್ ಏನಾದ್ರೂ ಆಗಿದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ಜಿಲ್ಲಾ ಪಂಚಾಯತಿ ಬರ್ತಾ ಇದೆ, ತಾಲೂಕ್ ಪಂಚಾಯತಿ ಬರ್ತಾ ಇದೆ, ಮುನ್ಸಿಪಾಲಿಟಿ ಬರ್ತಾ ಇದೆ. ಈ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಕೋಬೇಕು ಅಂತಂದಾಗ ನನ್ನ ಎಲೆಕ್ಷನ್ ಬಂದಾಗ ನಾನು ಬರ್ತೀನಿ ಅಂತ ಹೇಳ್ತಾ ಇಲ್ಲ. ಈ ಮುಳಬಾಗಿಲು ತಾಲೂಕಲ್ಲಿ ಸುಮಾರು ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದ. ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ಮಾತ್ರ ನಾನು 2023 ಮಾತ್ರ. 23 ಬಂದಾಗ ನಮ್ಗೆ ಚುನಾವಣೆ ನಡೆಸೋ ಟೈಮ್ ಇರಲಿಲ್ಲ. ಕೊನೆಯ ದಿನ ಅದಕ್ಕೆ ಕಾಂಗ್ರೆಸ್ ಬಿ ಫಾರಂ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರ ಒಂದು ಶ್ರಮದಿಂದ ಅವತ್ತು ಬಿ ಫಾರಂ ಬಂದರು. ಆ ಬಿ ಫಾರಂ ಎತ್ಕೊಂಡು ಬಂದಾಗ ಈ ಮುಳಬಾಗಿಲು ತಾಲೂಕಲ್ಲಿ ಅದು ಗುರುತಿಸಿ 70,000 ಮತಗಳನ್ನು ಕೊಟ್ಟಿದ್ದಾರೆ. ಆ 70,000 ಮತಗಳನ್ನು ಕೊಟ್ಟಿರ್ತಕ್ಕಂಥ 4 ತಂಗಿಯರು, ತಾಯಿಯಂದರು, ಅಣ್ಣಂದರು, ತಮ್ಮಂದರು ಕೂಡ ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೃತಜ್ಞತೆ ಸಲ್ಲಿಸಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂದ್ರೆ ಅದನ್ನ ಮುಖ ನೋಡಿರಲ್ಲ ಅವಾಗ ಅಂತಾದ ಅವತ್ತು 70,000 ಮತಗಳನ್ನು ಕೊಟ್ಟಿದ್ದಾರೆ. ಈಗ ಸಕ್ರಿಯವಾಗಿ ತೊಡಗಿಸಿಕೊಂಡು ಪ್ರತಿ ಗ್ರಾಮಕ್ಕೂ ಪ್ರತಿ ಮನೆಗೂ ಹೋಗುವಂತ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡು ಹೋಗ್ತಾ ಇದೀವಿ.